ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಗೃಹಲಕ್ಷ್ಮಿ 27ನೇ ಕಂತು ಬಿಡುಗಡೆ ಆಗಿದ್ದ ನಿಜಾನ ಅಥವಾ ಸುಳ್ಳ, ಹಾಗೆ ಮತ್ತು ಜಮಾ ಆಗಲು ಶುರುವಾಗಿದೆಯಾ ಇಲ್ಲ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರಿಗೆ ವಿಡಿಯೋ ನೋಡ್ತಾ ಇದ್ದರೆ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅಂದರೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ. ಅಂದರೆ ಈಗ ಗೃಹಲಕ್ಷ್ಮಿ 27ನೇ ಕಂತು ಬಂದು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಒಂದು 4-5 ದಿನದ ಹಿಂದೆ ಮೈಸೂರಿನಲ್ಲಿ ಲೈವ್ನಲ್ಲಿ ಬಂದು ಸಹ ಮಾತನಾಡಿದರು. ಅಂದರೆ ನಾವು ಈಗ 3 ದಿನ ಆಯಿತು, ನಾವು ಈಗ 27ನೇ ಕಂತು ಬಿಡುಗಡೆ ಮಾಡಲು ಶುರು ಮಾಡಿದ್ದೇವೆ. ಹಾಗಾಗಿ ಈಗ ದಸರಾ ಹಬ್ಬದ ಒಳಗಾಗಿ 23ನೇ ಕಂತು ಸಹ ಎಲ್ಲರ ಮಹಿಳೆಯರಿಗೆ ಖಾತೆಗೆ ನಾವು ಜಮಾ ಮಾಡ್ತೀವಿ ಅಂತ ಅವರು ಹೇಳಿದರು. ಹಾಗೆ ಈಗ ನೋಡ್ತಾ ಹೋದರೆ ಗೃಹಲಕ್ಷ್ಮಿ 27ನೇ ಕಂತು ಬಂದು ಈಗ ಇನ್ನೂ ಕೂಡ ಜಮಾ ಆಗಲು ಶುರುವಾಗಿಲ್ಲ. ಅಂದರೆ ಈಗ ನೋಡಲು ಹೋದರೆ ಬಿಡುಗಡೆ ಅಮೌಂಟ್ ಆಗಿದೆ, ಆದರೆ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗೆ ಜಮಾ ಆಗಲು ಬರ್ತಾ ಇದೆ. ಅಂದರೆ ಎಲ್ಲ ಜಿಲ್ಲೆಗೆ ಒಂದೇ ಸಾರಿ ಎಲ್ಲರ ಅಕೌಂಟಿಗೆ ಒಂದೇ ಸಾರಿ ಅಮೌಂಟು ಜಮಾ ಆಗೋದಿಲ್ಲ. ಹಂತ ಹಂತವಾಗಿ ಜಿಲ್ಲೆಗೆ ಮತ್ತು ತಾಲೂಕು ವೈಸು ಮತ್ತು ಜಮಾ ಆಗಲು ಬರಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗೆ ಈ ವಿಡಿಯೋದಲ್ಲಿ ಅವರು ಹೇಳಿದ ಹಾಗೆ ಈಗ 27ನೇ ಕಂತು ಜಮಾ ಮಾಡಲು ಶುರು ಮಾಡಿದ್ದೇವೆ. ಈಗ 23ನೇ ಕಂತು ಸಹ ನಾವು ಬಿಡುಗಡೆ ಮಾಡ್ತೀವಿ ಹಬ್ಬದ ಒಳಗಾಗಿ ಅಂತ ಅವರು ಹೇಳಿದ್ದಾರೆ. ಈಗ 23ನೇ ಕಂತು, ಈಗ 27ನೇ ಕಂತು ಈಗ ಎಲ್ಲರಿಗೂ ಕೂಡ ಜಮಾ ಆಗಲು ಶುರುವಾಗಿದೆ. ಮತ್ತು ನಿಮಗೂ ಏನಾದರೂ ಅಮೌಂಟ್ ಜಮಾ ಆಗಿದೆಯಾ ಇಲ್ಲವಾ ಅಂತ ನಮಗೆ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಡಿಸ್ಟಿಕ್ ಯಾವುದು ಅಂತಲೂ ಸಹ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ವಿಡಿಯೋ ಮಾಡಲು ನಮಗೆ ಹೆಲ್ಪ್ ಆಗುತ್ತೆ. ಈಗ ನೋಡ್ತಾ ಹೋದರೆ ಈಗ ಕನ್ಫರ್ಮ್ ಆಗಿ 27ನೇ ಕಂತು ಎಲ್ಲ ಜಿಲ್ಲೆಗೆ ಜಮಾ ಆಗಲು ಆಲ್ರೆಡಿ ಈಗ ಶುರುವಾಗಿದೆ. ಮತ್ತು ಎಲ್ಲ ಜಿಲ್ಲೆಗೆ ಹಂತ ಹಂತವಾಗಿ ಅಮೌಂಟ್ ಜಮಾ ಆಗ್ತಾ ಬರ್ತಿದೆ. ಅಂದರೆ ಒಂದೇ ಸಾರಿ ಜಮಾ ಆಗೋದಿಲ್ಲ. ಜಿಲ್ಲಾವಾರು ಮತ್ತು ತಾಲೂಕ್ ಪಂಚಾಯತಿ ಮುಖಾಂತರ DBT ಮುಖಾಂತರ ನಿಮಗೆ ಅಮೌಂಟು ಕ್ರೆಡಿಟ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮತ್ತು ನಿಮ್ಗೇನಾದರೂ ಅಮೌಂಟ್ ಕ್ರೆಡಿಟ್ ಆದರೆ ನಮಗೆ ತಪ್ಪದೆ ಕಮೆಂಟ್ ಮಾಡಿ, ಡಿಸ್ಟಿಕ್ ಯಾವುದು ಅಂತಲೂ ಸಹ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈಗ ಈ ವಿಡಿಯೋದಲ್ಲಿ ನಿಮಗೆ ಕನ್ಫರ್ಮ್ ಮಾಡಿದ್ದೇನೆ. ಈಗ ಸದ್ಯಕ್ಕೆ ನಿಮಗೆ ಗೃಹಲಕ್ಷ್ಮಿ 27ನೇ ಕಂತು ಜಮಾ ಆಗಲು ಶುರುವಾಗಿದೆ. ಅದಕ್ಕಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಯಾವ ಯಾವ ಜಿಲ್ಲೆಗೆ ಜಮಾ ಆಗ್ತಾ ಬರ್ತಿದೆ ಅಂತಲೂ ಸಹ ವಿಡಿಯೋ ಮಾಡಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ಅದಕ್ಕಾಗಿ ಈ ವಿಡಿಯೋ ಇನ್ನೂ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.